ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಭಕ್ತನಿಗೆ ಒಂದು ಅವಕಾಶ ಕೊಟ್ಟ ಭಗವಂತ. ಒಬ್ಬ ಭಕ್ತ ದೇವರ ಮುಂದೆ ನಿಂತು, ಓ ದೇವರೇ, ಎಷ್ಟು ಕಾಲದಿಂದ ನಿನ್ನ ಪುಟ್ಟ ಚರಣವ ಮುಟ್ಟಿ ಪೂಜಿಸಿ ಬೇಡುತ್ತಾ ಇಷ್ಟಾರ್ಥಗಳ ಪೂರೈಸೆಂದು ನನ್ನ ಕಷ್ಟಗಳನ್ನು ಪರಿಹರಿಸಿ ಒಂದಿಷ್ಟು ನೆಮ್ಮದಿ ಕೊಡು, ನನ್ನ ಕಡೆ ನಿನ್ನ ದೃಷ್ಟಿ ಬೀರು ಅಂತ ಕೇಳುತ್ತಿದ್ದೇನೆ ಹೊರತು ಇಷ್ಟಾದರೂ ಇಂದಿನ ತನಕ ನನ್ನ ಸಮಸ್ಯೆಗೆ ಸಣ್ಣ ಮಾರ್ಗವನ್ನೂ ನೀನು ತೋರಿಸಲಿಲ್ಲ. ಎಲ್ಲರೂ ಹೇಳುತ್ತಾರೆ, ದೇವರನ್ನು ನಂಬಿ ಭಜನೆ ಮಾಡಿ ಧ್ಯಾನಿಸಿ ಎಂದು. ಪೂಜಿಸಿ ಭಗವಂತ ಒಲಿಯುತ್ತಾನೆ, ಭಕ್ತರ ಕೈ ಬಿಡುವುದಿಲ್ಲ ಅಂತ. ಜಗತ್ತಿನಲ್ಲಿ ಸಮಸ್ಯೆಗಳನ್ನೆಲ್ಲ ಪರಿಹರಿಸುವ ನೀನು ನನ್ನ ಸಮಸ್ಯೆಗಳನ್ನು ಚಿಟಿಕೆ ಹೊಡೆಯುವುದರಲ್ಲಿ ಸರಿ ಮಾಡಬಹುದು. ಇನ್ನಾದರೂ ನನ್ನ ಮೊರೆಯನ್ನು ಕೇಳೋ ತಂದೆ, ನನ್ನ ಕಷ್ಟಕ್ಕೆ ಸ್ವಲ್ಪವಾದರೂ ಪರಿಹಾರ ಸೂಚಿಸು. ಇನ್ಯಾರನ್ನ ಕೇಳಲಿ, ಕೃಪೆ ತೋರೋ ಎಂದು ನಿಟ್ಟುಸಿರು ಬಿಟ್ಟು, ನೀನೆಲ್ಲಿ ಸಹಾಯ ಮಾಡುವೆ, ಕಲ್ಲಾಗಿ ಕುಳಿತಿರುವ ನಿನ್ನ ಬಳಿ ಬಂದು ಕೇಳುವನೆಲ್ಲ ನಾನು, ನನ್ನಂಥ ಮೂರ್ಖ ಯಾರಿದ್ದಾರೆ ಎಂದು ತನ್ನ ನೋವಿನ ಅಸಹಾಯಕತೆ ತೋಡಿ ಹೊರಟಿದ್ದ. ಆಗೊಂದು ಅಶರೀರವಾಣಿ ಕೇಳಿತು. ಓ ನನ್ನ ಪ್ರಿಯ ಭಕ್ತ, ನಿಲ್ಲು, ಕೇಳಿಲ್ಲಿ. ವಿಧಿ ನಿಯಮಗಳನ್ನು ಬದಲಿಸಲು ಆಗುವುದಿಲ್ಲ. ಯಾರ ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗುವುದು. ಬ್ರಹ್ಮನಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಸಮಸ್ಯೆಗಳ ಜೊತೆಯಲ್ಲಿ ಜೀವನ ಸಾಗಿಸಬೇಕು ಎಂದಿತು. ಭಕ್ತ ಹೇಳಿದ, ಭಗವಂತ, ನನಗೆ ಒಂದೇ ಒಂದು ಅವಕಾಶ ಕೊಡು, ಆಮೇಲೆ ನನ್ನ ಪರಿಸ್ಥಿತಿಯನ್ನು ಹೇಗೆ ಬದಲಿಸಿಕೊಳ್ಳುತ್ತೇನೆ ಅಂತ ನೀನೇ ನೋಡು. ಆಶಾವಾದಿ ಹೇಳಿದ. ಭಗವಂತನಿಗೂ ಆತನ ಮೇಲೆ ಕರುಣೆ ಬಂತು. ಆಗಲಿ, ನಿನ್ನ ಮಾತನ್ನು ಒಪ್ಪುತ್ತೇನೆ, ನಿನಗೊಂದು ಅವಕಾಶ ಕೊಡುವೆ. ಈಗಾಗಲೇ ಅನೇಕ ಭಕ್ತರು ಅಲ್ಲಿರುವ ಆಲದ ಮರದ ಮುಂದೆ ನಿಂತು ತಮ್ಮ ಕಷ್ಟಗಳನ್ನು ಹೇಳಿ ಕಟ್ಟಿದ ಗಂಟನ್ನು ಮರಕ್ಕೆ ಕಟ್ಟಿದ್ದಾರೆ. ನೀನು ಎಲ್ಲವನ್ನೂ ಹೇಳಿ ಗಂಟು ಕಟ್ಟಿ ಮರಕ್ಕೆ ಕಟ್ಟಿಬಿಡು. ಹಿಂತಿರುಗಿ ಬರುವಾಗ ನಿನ್ನ ಗಂಟಿಗೆ ಬದಲಾಗಿ ಮರದ ಮೇಲಿರುವ ಒಂದು ಗಂಟನ್ನು ತರಬೇಕು. ಇದು ನಿನಗೆ ಕೊಡುವ ಕೊಡುಗೆ ಎಂದನು. ದೇವರು ಒಲಿದು ಬಿಟ್ಟ ಎಂಬ ಸಂತೋಷದಲ್ಲಿ ಭಕ್ತ ತನ್ನೆಲ್ಲ ಕಷ್ಟಗಳನ್ನು ಬರೆದು ಕಟ್ಟಿದ ಗಂಟನ್ನು ಮರಕ್ಕೆ ಕಟ್ಟಿದ. ಇನ್ನೊಂದು ಗಂಟು ತರಲು ಅಲ್ಲಿರುವ 100 ಗಂಟುಗಳನ್ನೇ ನೋಡುತ್ತಾ ಮನಸ್ಸಿನಲ್ಲಿ ಅಂದುಕೊಂಡ. ಒಂದನ್ನು ನೋಡಿ, ಬೇಡಪ್ಪ, ಏನೇನು ಕಷ್ಟಗಳು ತುಂಬಿದ ಗಂಟೋ. ಎರಡನೇ ಗಂಟು ನೋಡಿದ, ಬರೀ ರೋಗಗಳು ತುಂಬಿರುವ ಗಂಟೋ ಏನೋ. ಮತ್ತೊಂದು ನೋಡಿದ, ಇದು ಯಾವ ಸಾವಿನ ಗಂಟೋ. ಯಾವುದೂ ಬೇಡ ದೇವರೇ, ನನ್ನ ಗಂಟು ನನಗೆ ಇರಲಿ, ಕಷ್ಟವೋ ಸುಖವೋ ಹೇಗಾದರೂ ನಿಭಾಯಿಸುತ್ತೇನೆ ಎನ್ನುತ್ತಾ ತನ್ನ ಗಂಟನ್ನೇ ತಂದು ಭಗವಂತನಿಗೆ ಹೇಳಿದ. ಹೇ ಭಗವಂತ, ನನಗೆ ಬೇರೆ ಯಾವ ಗಂಟುಗಳೂ ಬೇಡ. ಈಗ ನೀನೇನು ನನಗೆ ಕೊಟ್ಟಿದೆಯೋ ಅದೇ ಸಾಕು. ನನ್ನ ಬದುಕಿನಲ್ಲಿ ಬರುವ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ, ತಾಳ್ಮೆ, ಧೈರ್ಯವನ್ನು ನೀನು ಕೊಡು ತಂದೆ, ಅಷ್ಟು ಸಾಕು ಎಂದು ಕೈ ಮುಗಿದನು. ಭಗವಂತ ಭಕ್ತರಿಗೆ ಹೇಳುವುದು ಇಷ್ಟೇ. ನಿಮ್ಮ ಪಾಲಿಗೆ ಏನು ಸಿಕ್ಕಿದೆಯೋ ಅದನ್ನು ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ಸ್ವೀಕರಿಸಿ ಹೊಂದಿಕೊಳ್ಳಬೇಕು. ಕೊಟ್ಟಿದ್ದನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವ ಶಕ್ತಿಯನ್ನು ಕೊಡು ಎಂದು ಪ್ರಾರ್ಥಿಸಬೇಕು. ಇಂತಹ ಪ್ರಾರ್ಥನೆಗಳನ್ನು ಭಗವಂತ ಮೆಚ್ಚುತ್ತಾನೆ, ಹರಸುತ್ತಾನೆ. ಆಧ್ಯಾತ್ಮಿಕ ವಿಚಾರ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆರೋಗ್ಯಕರ ಆಹಾರವನ್ನು ಸೇವಿಸಿ. ನೀವು ಮಾತನಾಡುವ ಮೊದಲು 2 ಬಾರಿ ಯೋಚಿಸಿ. ಪ್ರಶ್ನೆಗಳನ್ನು ಕೇಳಿ ಚೆನ್ನಾಗಿ ಸಂವೇದನೆ ಮಾಡಿ ನಿಮ್ಮ ಸಾಮಾನ್ಯ ಜ್ಞಾನ ಬೆಳೆಸಿಕೊಳ್ಳಿ. ನಿಮ್ಮ ಮನಸ್ಸನ್ನು ಯಾವಾಗಲೂ ಶಾಂತವಾಗಿರಿಸಿಕೊಳ್ಳಿ. ಮನೆಯಲ್ಲಿ ಸಂತೋಷದಿಂದ ಇರಿ. ಓದು ಹೊಸ ಕಲಿಕೆಗಳು, ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ. ಚದುರಂಗದಂತಹ ಚಿಂತನೆಯ ಆಟಗಳನ್ನು ಆಡಿ. ವ್ಯಾಯಾಮ ಮತ್ತು ದೈನಂದಿನ ದಿನಚರಿ ತಪ್ಪದೇ ಪಾಲಿಸಿ. ಅನಾವಶ್ಯಕವಾಗಿ ಬೇರೆಯವರ ಜೊತೆ ವಾದ ಮಾಡಬೇಡಿ, ಬದಲಿಗೆ ಪ್ರಶಂಸಿಸಿ. ಆಳವಾಗಿ ಅಧ್ಯಯನ ಮಾಡಿ. ಯಾವುದೇ ಅತೀಂದ್ರಿಯ ವಿಜ್ಞಾನವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ತತ್ವಗಳನ್ನು ಅನುಸರಿಸಿ ಬದಲಾಗಬೇಡಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ. ಬುದ್ಧಿವಂತ ಜನರೊಂದಿಗೆ ಸಮಯ ಕಳೆಯಿರಿ. ಒಳ್ಳೆಯ ಮತ್ತು ಬುದ್ಧಿವಂತ ಸ್ನೇಹಿತರನ್ನು ಹೊಂದಿರಿ. ಗುಣಮಟ್ಟದ ನಿದ್ರೆ ಪಡೆಯಿರಿ ಮತ್ತು ಧ್ಯಾನ ಮಾಡಿ. ತಮ್ಮ ಕೈಲಾದ ಮಟ್ಟಿಗೆ ಬೇರೆಯವರಿಗೆ ಸಹಾಯ ಮಾಡಿ. ದುಷ್ಟ ಜನರಿಂದ ಆದಷ್ಟು ದೂರವಿರಿ. ರಾಷ್ಟ್ರಪ್ರೇಮವನ್ನು ಬೆಳೆಸಿಕೊಳ್ಳಿ. ಅನವಶ್ಯಕ ಸಂಗ್ರಹ ಸಲ್ಲದು. ಮನುಷ್ಯನ ಬದುಕಿನಲ್ಲಿ ಮೂಲಭೂತ ಅಗತ್ಯಗಳು 3 ಎಂದು ಹೇಳುತ್ತಾರೆ. ಅಶನ, ವಸನ, ವಸತಿ. ಇವನ್ನೇ ರೋಟಿ ಕಪಡ ಮಕನಾ ಎನ್ನುತ್ತಾರೆ. ಊಟ, ಬಟ್ಟೆ, ಮನೆ, ಇವು 3 ಜನರಿಗೆ ಒದಗಿಸುವ ಬಗ್ಗೆ ಎಲ್ಲ ಜನಪರ ಸರ್ಕಾರಗಳು ಶ್ರಮಿಸುತ್ತವೆ. ಈ 3 ಅಗತ್ಯಗಳ ಪೈಕಿ ಊಟ ಮತ್ತು ಮನೆಯಿಲ್ಲದಿದ್ದರೆ ಸ್ವಲ್ಪ ಕಾಲ ಸಹಿಸಬಹುದು. ಆದರೆ ಬಟ್ಟೆ ಇಲ್ಲದೆ ಕ್ಷಣಕಾಲವೂ
ಇರಲಾರೆವು. ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ, ಆತನ ಸ್ಥಾನ ಮಾನಗಳನ್ನು ಗ್ರಹಿಸುವಲ್ಲಿ ವ್ಯಕ್ತಿಯ ಉಡುಗೆ ತೊಡುಗೆಗಳು ಮಹತ್ವದ ಪಾತ್ರ ವಹಿಸುತ್ತವೆ. ವ್ಯಕ್ತಿಯು ಸಂದರ್ಭಕ್ಕೆ ಹೊಂದಿಕೆಯಾಗುವಂತಹ ವೇಷಭೂಷಣಗಳಿಂದ ಸೂಕ್ತ ಮಾನ್ಯತೆ ಪಡೆಯುತ್ತಾನೆ. ಆದರೆ ಯಾವುದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆ ಸಲ್ಲಬೇಕು, ಈ ನಿಟ್ಟಿನಲ್ಲಿ ಸಜ್ಜನರ ಮತ್ತು ಸಂತರ ದೃಷ್ಟಿಕೋನ ಹೇಗಿರುತ್ತದೆ ಎಂಬುದನ್ನು ನಿರೂಪಿಸುವ ಒಂದು ಪ್ರಸಂಗ ಇಲ್ಲಿದೆ. ಸುಪ್ರಸಿದ್ಧ ಸಂತರಾದ ರಮಣ ಮಹರ್ಷಿ ತಮ್ಮ ಶರೀರದಲ್ಲಿ ಕೇವಲ ಒಂದು ಕೌಪೀನ ಮಾತ್ರ ಧರಿಸುತ್ತಿದ್ದರು. ಅವರೆಂದೂ ಇತರರೊಡನೆ ತಮಗೆ ಬೇಕಾದ್ದನ್ನು ಯೋಚಿಸುವವರಲ್ಲ. ಒಮ್ಮೆ ಅವರ ಹಳತಾದ ಕೌಪೀನ ವಸ್ತ್ರವು ಒಂದೆಡೆ ಹರಿಯಿತು. ಅದನ್ನು ಹೊಲಿಯಲು ಸೂಜಿ ಇರಲಿಲ್ಲ. ಅಲ್ಲೇ ಪಕ್ಕದ ಮುಳ್ಳಿನ ಮರದಿಂದ ಮುಳ್ಳನ್ನು ಕಿತ್ತು ಹೊಲಿಗೆ ಹಾಕತೊಡಗಿದರು. ಆಗ ಅಲ್ಲಿಗೆ ಆಗಮಿಸಿದ ಭಕ್ತನೊಬ್ಬ ಅವರೊಡನೆ ಹೀಗೆಂದ: ಮಹರ್ಷಿಗಳೇ, ಈ ಹಳೆಯ ಕೌಪೀನವನ್ನು ಆಚೆ ಎಸೆದುಬಿಡಿ. ನಿಮಗಾಗಿ ನಾನೊಂದು ಹೊಸ ಕೌಪೀನ ತಂದು ಕೊಡುತ್ತೇನೆ. ಮಹರ್ಷಿ ರಮಣರು ಗಂಭೀರವಾಗಿ ನುಡಿದರು: ಅಯ್ಯ ಭಕ್ತನೇ, ನೋಡಲ್ಲಿ ಬಡ ಮಗುವೊಂದು ಚಳಿಗೆ ಗಡಗಡ ನಡುಗುತ್ತಿದೆ. ಮೊದಲು ಆ ಮಗುವಿಗೆ ಬಟ್ಟೆಯೊದಗಿಸುವ ವ್ಯವಸ್ಥೆ ಮಾಡು. ಅನಂತರ ನಾನು ನಿನ್ನಿಂದ ಕೌಪೀನ ಸ್ವೀಕಾರ ಮಾಡುತ್ತೇನೆಂದು ಭಾವಿಸಿಕೊ. ನಾನಿನ್ನು 2 ತಿಂಗಳು ರಿಪೇರಿ ಮಾಡಿದ ಕೌಪೀನದಿಂದ ಸುಧಾರಿಸಿಕೊಳ್ಳುತ್ತೇನೆ. ಇದು ಸಾಧು ಸಂತರು, ಸಜ್ಜನರು, ಮಹಾತ್ಮರು ವರ್ತಿಸುವ ಪರಿ. ಅನಾವಶ್ಯಕವಾಗಿ ಅದು ಬೇಕು, ಇದು ಬೇಕು, ನಾಳೆಗೂ ಬೇಕು ಎಂದು ಸಂಗ್ರಹಿಸಿಡುವ ಪರಿಗ್ರಹ ಪ್ರವೃತ್ತಿ ಅವರಲ್ಲಿರುವುದಿಲ್ಲ. ಆಹಾರ, ವಸ್ತ್ರ, ಸಾಮಗ್ರಿಗಳು ಅಗ್ಗದಲ್ಲಿ ದೊರೆತರೆ, ಧರ್ಮಾರ್ಥವಾಗಿ ಸಿಕ್ಕಿದರೆ ತನಗೆ ಅದರಿಂದ ಪ್ರಯೋಜನವಿರಲಿ ಅಥವಾ ಪ್ರಯೋಜನವಿಲ್ಲದಿರಲಿ ಅದನ್ನು ಸ್ವೀಕರಿಸುವ, ಖರೀದಿಸುವ ಇಲ್ಲವೇ ಸಂಗ್ರಹಿಸಿಡುವ ಮನೋವೃತ್ತಿ ಅಪಾಯಕರವಾದುದು. ಇದರಿಂದ ಅತಿಯಾದ ಲೋಭ, ದುರಾಸೆಗಳು ಹೆಚ್ಚುವುದಲ್ಲದೆ ವ್ಯಕ್ತಿಯ ಪತನಕ್ಕೂ ಕಾರಣವಾಗಬಹುದು. ಇದು ಸಂಗ್ರಹ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.